ಏನಿದು ಕಿಚನ್ ಕ್ಲೋಸ್ ಅಂತ ಹೇಳ್ಬಿಟ್ಟು ಮತ್ತೆ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ನಾನು ನಿಮಗೆಲ್ಲ ಭಾನುವಾರ ದಿನದ ಅಪ್ಡೇಟ್ ಕೊಡಬೇಕಿತ್ತಲ್ಲ, ಸೊ ಹಾಗಾಗಿ ನಮಸ್ಕಾರ ಎಲ್ರಿಗೂ. ಇವತ್ತು ಭಾನುವಾರ, ಆ್ಯಸ್ ಯೂಶುವಲ್ ಭಾನುವಾರಕ್ಕೆ ತುಂಬ ಮುಂಚೆಯಿಂದನೇ ಪ್ರೀ ಆರ್ಡರ್ಸ್ ಎಲ್ಲ ಶುರುವಾಗಿದ್ದರಿಂದ ಇವತ್ತು ಬೆಳಿಗ್ಗೆ ಬೇಗನೆ ಹೋಗಿ ಐಟಮ್ಸ್ ಎಲ್ಲ ತೊಗೊಂಡು ಬಂದು ಅಡುಗೆ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ಯಾಕಂದರೆ ಟಿಫನ್ ಟೈಮ್ಗೆ ಇವತ್ತು 2 ಡೆಲಿವರೀಸ್ನ ನಾನು ಕೊಡಬೇಕಾಗಿತ್ತು. ಮೊದಲನೇದಾಗಿ ನನ್ನ ಕಸ್ಟಮರ್ ಇವತ್ತು ತುಮಕೂರಿಂದ 2ನೇ ಸರಿ ನನ್ನ ಹತ್ರ ಆರ್ಡರ್ಸ್ನ ಪ್ಲೇಸ್ ಮಾಡಿದರು. ಅವ್ರಿಗೆ ಬೇಕಿದ್ದು 1 kg ಕೈಮಾ ಸಾರು, 1 kg ಮೊಟ್ಟೆ ಕೋಳಿ ಸಾರು ಆ್ಯಂಡ್ 1 kg ಮ್ಯಾರಿನೇಷನ್ ಮಾಡಿರುವಂಥ ಚಿಕನ್ ಕಬಾಬ್. ಇದನ್ನೆಲ್ಲ ನಾನು ಬೇಗನೆ ರೆಡಿ ಮಾಡಿ ಬೆಳಿಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಇಲ್ಲಿಂದ ಪಾರ್ಸಲ್ನ ಕಳಿಸ್ಬೇಕಾಗಿತ್ತು. ಸೊ ಬೇಗನೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಡೆಲಿವರಿಗೂ ಕೂಡ ಪ್ಯಾಕಿಂಗ್ ಎಲ್ಲ ಅರೇಂಜ್ ಮಾಡಿಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹೋಗಿ ಮೆಜೆಸ್ಟಿಕಲ್ಲಿ ಬಸ್ಸಲ್ಲಿ ಪಾರ್ಸಲ್ ಕೊಟ್ಬಿಟ್ಟು ಬಂದ್ವಿ. ಆ್ಯಂಡ್ ಡೀಟೇಲ್ಸ್ನ ಕೂಡ ಕಸ್ಟಮರ್ಸ್ಗೆ ಶೇರ್ ಮಾಡಿದ್ವಿ. ಸೊ ಅವರಲ್ಲಿ ಆನ್ ಟೈಮ್ ರಿಸೀವ್ ಮಾಡ್ಕೊಳ್ಬೋದು ಅಂತ. ಇನ್ನು ಇದನ್ನು ಕೊಟ್ಟು ಬರ್ತಾ ಇದ್ದಾಗೇ ಇನ್ನು ನನ್ನ ನೆಕ್ಸ್ಟ್ ಆರ್ಡರ್ ಬಂದುಬಿಟ್ಟು 2 kg ಫಿಶ್ ಸಾಂಬಾರ್ಗೆ. ಸೊ ಅದು ಕೂಡ ಅಷ್ಟೇ ಬೆಳಿಗ್ಗೆ ಫ್ರೆಶ್ ಆಗಿ ಇರುವಂಥ ಫಿಶ್ನ ತೊಗೊಂಡು ಬಂದು ಅಡುಗೆ ಮಾಡೋದಕ್ಕೆ ಶುರು ಮಾಡಿಕೊಂಡು ಅವ್ರಿಗೂ ಕೂಡ ಟಿಫನ್ ಟೈಮ್ ಅಷ್ಟೊತ್ತಿಗೆ ಕಳಿಸ್ಕೊಟ್ಟಿದ್ದಾಯಿತು. ಆ್ಯಂಡ್ ಇನ್ನು ನಾನು ನಿನ್ನೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ, ಇವತ್ತು ನಮ್ಮ ಕಿಚನಲ್ಲಿ ಇದ್ಕಿದ ಅವರೆಕಾಳು ಜೊತೆಗೆ ಕೈಮಾ ಸಾಂಬಾರು ಸಿಗುತ್ತೆ, ಯಾರೆಲ್ಲ ಬೇಕೋ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಅಂತ. ಆದರೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂತಂದರೆ ಇವತ್ತು ನಾನು ಆಲ್ಮೋಸ್ಟ್ 4 kg ಕೈಮಾ ಸಾಂಬಾರನ್ನ ಮಾಡಿದ್ದೀನಿ. ಖಾಲಿ ಆಗ್ತಾ ಇದ್ದಾಗೇ ಹಿಂದಿನ ದಿನ ಅಡುಗೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಕಸ್ಟಮರ್ ಇವತ್ತು ಮಧ್ಯಾಹ್ನ 3 ಗಂಟೆವರೆಗೂ ವೆಯ್ಟ್ ಮಾಡಿಬಿಟ್ಟು ಆರ್ಡರ್ಸ್ನ ಪ್ಲೇಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಆರ್ಡರ್ ಮಾಡಿದ ಪ್ರತಿಯೊಬ್ಬರು ಕಸ್ಟಮರ್ಗೂ ಕೂಡ ನಾನು ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದಕ್ಕಿದ ಬೇರೆ ಜೊತೆಗೆ ಕೈಮಾ ಸಾಂಬಾರಿಗೆ ಇಷ್ಟೊಂದು ಬೇಡಿಕೆ ಇರುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಯಾಕಂದರೆ ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿರುತ್ತೆ. ಯಾರೆಲ್ಲ ಟೇಸ್ಟ್ ಮಾಡಿಲ್ಲ ದಯವಿಟ್ಟು ನೆಕ್ಸ್ಟ್ ಟೈಮ್ ನನ್ನ ಕಿಚನ್ ಓಪನ್ ಮಾಡಿದ್ಮೇಲೆ ನಾನು ಅಪ್ಡೇಟ್ ಕೊಟ್ಟಿರ್ತೀನಿ, ಅವೈಲೇಬಲ್ ಇರುತ್ತಾ ಇಲ್ವಾ ಅಂತ. ಅದನ್ನು ನೋಡಿಕೊಂಡು ನೀವು ಕೂಡ ಆರ್ಡರ್ಸ್ನ ಪ್ಲೇಸ್ ಮಾಡ್ಕೊಳ್ಬೋದು. ಆ್ಯಂಡ್ ರೆಗ್ಯುಲರ್ ಮೆನು ಕೂಡ ಇದ್ರ ಜೊತೆಗೆ ಅವೈಲೇಬಲ್ ಇರುತ್ತೆ. ಡನ್ ವಿತ್ ಟುಡೇಸ್ ಆರ್ಡರ್ಸ್. ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಪ್ಲೀಟ್ ಬಿಸಿ, ಎಲ್ಲ ಆರ್ಡರ್ಸ್ನು ಕಳಿಸ್ಬಿಟ್ಟು ಇವಾಗ ಫ್ರೀ ಆಗಿದ್ದೀನಿ. ನಿಮ್ಗೆಲ್ಲ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡ್ಬೇಕು ಅಂತ. ಏನಂತಂದ್ರೆ ಮಂಡೆಯಿಂದ ನಮ್ ಕಿಚನ್ ಕ್ಲೋಸ್ ಇರುತ್ತೆ ವರಮಹಾಲಕ್ಷ್ಮಿಗೋಸ್ಕರ. ಸೊ ಹಬ್ಬ ಆದ್ಮೇಲೆ ಮತ್ತೆ ನಾನು ರೀ ಓಪನ್ ಮಾಡ್ತೀನಿ. ಯಾವಾಗ ಎಕ್ಸಾಕ್ಟ್ ಆಗಿ ಕಿಚನ್ ಓಪನ್ ಆಗುತ್ತೆ ಅನ್ನೋದನ್ನ ನಾನು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಚೆಕ್ ಮಾಡ್ಬಿಟ್ಟು ನಿಮ್ಮ ಆರ್ಡರ್ಸ್ನ ಪ್ಲೇಸ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು.